ತಿರಂಗ ಯಾತ್ರೆ ಮಾಡಿದ್ಮೇಲೆ ನಾಳೆಯಿಂದ ಬಿಜೆಪಿ ತಿರಂಗ ಯಾತ್ರೆನ ಪ್ರಾರಂಭ ಮಾಡ್ತಿದೆ. ನೋಡಿ, ಇದು ದೇಶದ ಭದ್ರತೆಯ ವಿಚಾರ. ಶುರುವಿನಿಂದಲೂ ಕೂಡ ನಾವೆಲ್ಲ ಹೇಳ್ತಾ ಇದ್ದೀವಿ, ಇದಕ್ಕೆ ರಾಜಕೀಯದ ಬಣ್ಣ ಬಳಿಬಾರದು ಅಂತ. ಎಲ್ಲರೂ ಕೂಡ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಅವನದೇ ಆದಂಥ ಯೋಚನೆಗಳು ಇರ್ತವೆ. ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಈ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ನಾವೆಲ್ಲ ಸಹಕರಿಸಬೇಕು ಅನ್ನುವಂಥದ್ದು ಮೂಲತಃ ಇರೋವಂಥದ್ದು. ನಾವು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದುಕೊಂಡು ತಿರಂಗ ಒಂದು ಯಾತ್ರೆಯನ್ನು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ. ನಾವೆಲ್ಲರನ್ನೂ ಕರೆದು, ನಿಮ್ಮನ್ನೂ ಕರೆದು, ನಾವು ಮಾಧ್ಯಮದವ್ರನ್ನೂ ಬನ್ನಿ, ಇದು ದೇಶದ ವಿಚಾರ ಇದೆ, ಎಲ್ಲರೂ ಬನ್ನಿ, ಎಲ್ಲ ಪಕ್ಷ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಪಕ್ಷದವರು ಬನ್ನಿ, ನಾವು ಮುಂಚೂಣಿನಲ್ಲಿ ಯಾರಾದರೂ ಮಾಡಬೇಕಲ್ಲ. ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾ ಇದ್ದೋ ಅವ್ರ ಜೊತೆಯಲ್ಲಿ. ನಮ್ಮನ್ನು ಕರೆದಿದ್ರೆ, ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಸಹಕರಿಸ್ತಿದ್ದೋ. ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ಸರ್, ಈಗ ಮೋದಿ ಅವ್ರನ್ನ ವಿಶ್ವಗುರು ಅಂತಾರೆ. ಇವಾಗ ಒಂದು ಸೀಸ್ವೇರ್ ಆಗಿದ್ದನ್ನ ಒಂದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕ ದೇಶ ಅನೌನ್ಸ್ ಮಾಡುತ್ತೆ. ಇದು ಹೆಂಗೆ ನೋಡಿ, ಮೊದಲು ಮುಖ್ಯಮಂತ್ರಿಗಳು ನಾವೆಲ್ಲ ಸಭೆ ಮಾಡ್ತಾ ಇದ್ದೋ. ಆ ಸಭೆಯಲ್ಲಿ ನಾವು ಏನೇನು ತಯಾರಿ ಮಾಡ್ಕೋಬೇಕು, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಕ್ರಮ ತೊಗೋಬೇಕು ಅಂತ ನಾವೆಲ್ಲ ಮುಖ್ಯಮಂತ್ರಿಗಳು ಸಭೆ ತೊಗೊಂಡಿದ್ರು, ಚರ್ಚೆ ಮಾಡ್ತಾಯಿದ್ದು. ಆ ಸಂದರ್ಭದಲ್ಲಿ ಟ್ವೀಟ್ ಬಂತು. ಫಸ್ಟ್ ಟ್ವೀಟ್ ಬಂದದ್ದು ಟ್ರಂಪ್ ಅವ್ರದ್ದು. ಆ ಟ್ರಂಪ್ ಅವ್ರದ್ದು ಟ್ವೀಟ್ ಬಂದಾಗ ಸೀಸ್ಫೈರ್ ಅನೌನ್ಸ್ ಮಾಡಿದ್ರು ಅವರು. ಆ ಸೀಸ್ಫೈರ್ ಅನೌನ್ಸ್ ಮಾಡಿದಾಗ ನಾವೇನು ಅಂದ್ಕೊಂಡು ಒಂದು ಇನ್ನೂ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಷನ್ ಬಂದಿಲ್ಲ. ಇವರು ಹೇಗೆ ಅನೌನ್ಸ್ ಮಾಡ್ತಾರೆ, ಅದು ಕಾಯ್ದು ನೋಡೋಣ ಅಂತ ಅಂದ್ಕೊಂಡ್ವಿ. ವಿದಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾತಾಡುವಾಗ ಅವರು ಈ ಥರ ಸೀಸ್ಫೈರ್ ಆಗಿದೆ, ಅಮೆರಿಕನ್ ಇಂಟರ್ವೆನ್ಷನ್ನು, ಅದು ಇದೆಲ್ಲ ಹೇಳ್ತಾಯಿದ್ರು. ಇದು ದೇಶದ, ನಾನು ಹೇಳಿದಾಗೆ, ರಕ್ಷಣೆಯ ಪ್ರಶ್ನೆ. ಯಾವುದೇ ರೀತಿಯಲ್ಲಿ ಬೆಳವಣಿಗೆಗಳಾದರೆ, ಇಂಟರ್ನ್ಯಾಷನಲಿ ಆಗೋದಿದ್ದರೆ ಪ್ರಧಾನಮಂತ್ರಿಗಳಿಗೆ ಅಷ್ಟೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಅವರು ದೇಶದ ಜನತೆಗೆ ತಿಳಿಸ್ಬೇಕು, ಅಷ್ಟೇ ನಮ್ಮಲ್ಲಿ ಕೇಳೋದು. ಮತ್ತು ಇನ್ನು ಮಿಕ್ಕ ವಿಚಾರಗಳೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಮತ್ತು ನಮ್ಮ ಕೇಂದ್ರದ ನಾಯಕರುಗಳಿದ್ದಾರೆ, ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ. ಯಾಕೆಂದರೆ ಐ ಆಮ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಮೇಕ್ ಎನಿ comments or suggestions at the national level. ಸರ್, ಈಗ ಈ ಎಕನಾಮಿಕ್ಸ್